ವೀಕ್ಷಕರೇ, ಇವತ್ತು ಕತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ಕತ್ತಲ ಬಸವೇಶ್ವರ ದೇವಸ್ಥಾನ ಇದು. ನಾನು ಇಲ್ಲಿ ವಾರದಲ್ಲಿ 2 ದಿನ ಹೇಳ್ತೀನಿ. ಕಲ್ಯಾಣ ಮಂಟಪ ನೋಡಿ ಹೇಗಿದೆ, ಎಂಟ್ರಿ ಇದು ದೇವಸ್ಥಾನದ. ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ, ಬಸವಣ್ಣ. ಬರ್ದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್. ಹೇಗಿದ್ದೀರಾ ವೀಕ್ಷಕರೇ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ. ಇವತ್ತು ನಾವು ಎಲ್ಲಿ ಬಂದೀವಿ ಅಂದ್ರೆ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ವಾರದಲ್ಲಿ 2 ದಿನ, ಶನಿವಾರ ಭಾನುವಾರ, ವಾರದಲ್ಲಿ 2 ದಿನ ಇಲ್ಲಿ ನಾನು ಕ್ಲಾಸ್ ತಗೋತಾ ಇದ್ದೇನೆ. ತುಂಬಾ ಅನುಕೂಲ ನಮಗೆ ಮಾಡಿಕೊಡ್ತಾರೆ. ಇಲ್ಲಿ ಅವಕಾಶ ತುಂಬಾ ಕಲಾವಿದರಿಗೆ ತುಂಬಾ ಅವಕಾಶ ಮಾಡಿಕೊಡ್ತಾರೆ ಸದಾಶಿವ ಮಹಾಸ್ವಾಮೀಜಿಗಳು ಅವರು. ಇಲ್ಲಿ ನಡೆದಾಡುವ ದೇವರು ಅಂದ್ರೆ ತಪ್ಪಾಗಕ್ಕಿಲ್ಲ. ಇವತ್ತು ನಮಗೂ ಒಂದು ಕಲಾವಿದರಿಗೆ ಒಂದು ಆಶ್ರಯ ನೀಡುತ್ತಾ ಇದ್ರೆ ಅಂದ್ರೆ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡುತ್ತಾ, ಇವತ್ತು ನಾವು ಮೆಟ್ಟಡುವು ಯಾವ ರೀತಿ ಮಾಡ್ಬೇಕನ್ನೋದನ್ನ ನಿಮ್ಗೆ ಮೊದಲೇ ಎಪಿಸೋಡ್ ಅಲ್ಲಿ 1ನೇ ಭಾಗ ಯಾವ ರೀತಿ ಅಂತ ಹೇಳಿದೆ. ಇವತ್ತು 2ನೇ ಭಾಗ ಮೆಟ್ಟಡುವು ಯಾವ ರೀತಿ ಮಾಡ್ಬೇಕನ್ನೋದನ್ನ ಇವತ್ತು ನಮ್ಮ ಮಕ್ಕಳ ಜೊತೆ ನಿಮಗೆ ತಿಳಿಸ್ಕೊಡ್ತೀವಿ. ಮೆಟ್ಟಡುವು ಎಂದರೆ ಪಾದಗಳಿಂದ ಮೆಟ್ಟಿ ಮಾಡುವುದಕ್ಕೆ ನಾವು ಮೆಟ್ಟಡುವು ಅಂತೀವಿ. ಪಾದಗಳಿಂದ ಮೆಟ್ಟಿ ಮಾಡುವುದಕ್ಕೆ ನಾವು ಮೆಟ್ಟಡು ಅಂತೀವಿ. ಮೆಟ್ಟಡು ಶೊಲ್ಕಟ್ಟು ತತ್ ತೈ ದಿತ್ ತೈ. ಶೊಲ್ಕಟ್ಟು ತತ್ ತೈ ದಿತ್ ತೈ. ಚತುರಶ್ರ ಜಾತಿ ಏಕತಾಳ, ಆದಿತಾಳನು ಅನ್ಬೋದು, ಆದಿತಾಳ ಅನ್ಬೋದು, ಇಲ್ಲ ಚತುರಶ್ರ ಜಾತಿ ಏಕತಾಳ. ಇವತ್ತು ನಮ್ಮ ಮಕ್ಕಳ ಜೊತೆ ಹೇಗೆ ಮಾಡೋದನ್ನ ನಿಮ್ಮದು ತೋರಿಸ್ಕೊಡ್ತೀವಿ. ಮೊದಲಿಗೆ ನಾವು ಮೆಟ್ಟಡು ಮಾಡಬೇಕಾದ್ರೆ ಕಟಕ ಮುಖ. 2ನೇದು ನಾವು ಮೆಟ್ಟಡು ನಿಮಗೆ ಮೊದಲೇದು ಯಾವ ರೀತಿ ಮಾಡ್ಬೇಕನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೆವು. ಈಗ 2ನೇ ಭಾಗದಲ್ಲಿ ಮೆಟ್ಟಡು 2ನೇ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮಕ್ಕಳ ಜೊತೆ ನಾವು ಹಸ್ತದಲ್ಲಿ ಕಟಕ ಮುಖ ಮತ್ತೆ ಸೋಲ ಪದ್ಮಗ ಮತ್ತೆ ಪಾದ ಕುಂಚಿತ ಪಾದ ನೋಡೋಣ ಮಕ್ಕಳ ಜೊತೆ ಹೇಗ್ ಮಾಡ್ಬೇಕನ್ನೋದ. ಮೊದಲಿಗೆ ನಾವು ಪಾದ ಜೊತೆಗೆ ಪಾದದಲ್ಲಿ ಹೇಗ್ ಮಾಡ್ತೀವನ್ನ ನೋಡೋಣ ಬನ್ನಿ. ತಟ್ ತಟ್ ತೈ ದಿತ್ ತೈ ತಟ್ ತೈ ದಿತ್ ತೈ ತಟ್ ತೈ ದಿತ್ ತೈ ತಾಮ್. ಇದು ಈಗ ನೀವು ಕಾಲು ಹೇಗ್ ಮಾಡ್ಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೆವು. ಕೈ ಯಾವ ರೀತಿ ಮಾಡ್ಬೇಕನ್ನೋದನ್ನ ನೋಡಿ. ತಟ್ ತೈ ದಿತ್ ತೈ ತಟ್ ತೈ ದಿತ್ ತೈ ತಾಮ್. ತಟ್ ತಟ್ ತೈ ದಿತ್ ತೈ ತಟ್ ತೈ ದಿತ್ ತೈ ತತ್ ತೈ ದಿತ್ ತೈ ತತ್ ತೈ ದಿತ್ ತೈ ತತ್ ತೈ ದಿತ್ ತೈ ತತ್ ತೈ ದಿತ್ ತೈ ತಾಮ್.
ನೋಡಿದ್ರೆ ವೀಕ್ಷಕರೇ, ಮೆಟ್ಟಡು ಯಾವ ರೀತಿ ಮಾಡ್ಬೇಕನ್ನೋದು ನಮ್ಮ ಮುದ್ದು ಮಕ್ಕಳು ನಿಮಗೆ ಯಾವ ರೀತಿ ಅಂತ ತಿಳಿಸ್ಕೊಟ್ರು. ಮೊದಲೇ ಎಪಿಸೋಡ್ನಲ್ಲಿ ನಿಮಗೆ ಮೆಟ್ಟಡುವು ಹೇಗೆ ಮಾಡುವುದು ಅನ್ನೋದನ್ನ ನಿಮಗೆ ಮೊದಲನೇ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೆವು. ಈಗ ನಿಮಗೆ ಮೆಟ್ಟಡುವು 2ನೇ ಸ್ಟೆಪ್ ಯಾವ ರೀತಿ ಮಾಡಿದ್ರಂತೆ ನಮ್ಮ ಮಕ್ಕಳು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಸಾಕಷ್ಟು ಹೆಣ್ಮಕ್ಳು ಕಲಿಯುವ ಆಸೆ ಇರುತ್ತದೆ, ಅವರಿಗೆ ಅನುಕೂಲ ಇರುವುದಿಲ್ಲ. ಹೀಗೆ ನನ್ನ ಯೂಟ್ಯೂಬ್ ಚಾನಲಿಂದ ಬೇರೆಯವರಿಗೆಲ್ಲ ಒಳ್ಳೆಯದಾಗಲಿ, ನೋಡಿ ಕಲೀಲಿ ಅನ್ನೋ ಉದ್ದೇಶದಿಂದ ಇದು ನಾವೊಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈ ಮೆಟ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಈ ಸಂಚಿಕೆ ತೆಳಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.